ಪಾಕಿಸ್ತಾನದಲ್ಲಿ ನಡೆದ ಒಂದು ದಾಳಿ ಒಂದು ಹೆಸರಿನ ಸುತ್ತ ತಿರುಗ್ತಿರೋ ಒಂದು ದೊಡ್ಡ ಪ್ರಶ್ನೆ. ಅದೇ ಹಫೀಜ್ ಸಯ್ಯದ್. ಹಫೀಜ್ ಸಯ್ಯದ್ ಅವರ ಆಪ್ತ ಸಾವನ್ನಪ್ಪಿದ್ದಾನಾ ಅಥವಾ ಇದು ಕೇವಲ ಒಂದು ವೈರಲ್ ಸುದ್ದಿನ? ಈ ವಿಡಿಯೋದಲ್ಲಿ ನಾವು ನೋಡೋದು ಸತ್ಯ, ಸುಳ್ಳು ಮತ್ತು ಹಿನ್ನೆಲೆ ಸಂಪೂರ್ಣವಾಗಿ. ಸೋಷಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಪಂಜಾಬ್ ಪ್ರದೇಶದಲ್ಲಿ ಹಫೀಜ್ ಸಯ್ಯದ್ ಅವರ ಆಪ್ತರ ಮೇಲೆ ದಾಳಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಕೆಲವರು ಹೇಳ್ತಿದ್ದಾರೆ ಗುಂಡಿನ ದಾಳಿ ನಡೆದಿದೆ ಅಂತ, ಇನ್ನು ಕೆಲವರು ಹೇಳ್ತಿದ್ದಾರೆ ಹೊಂಚು ಹಾಕಿ ಕೊಲೆ ಮಾಡಲಾಗಿದೆ ಅಂತ. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ, ಈ ಮಾಹಿತಿ ಎಷ್ಟು ನಿಜ? ಇಷ್ಟೊಂದು ದೊಡ್ಡ ಸುದ್ದಿ ಆಗಿದ್ದರೆ ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಮೀಡಿಯಾ ಫುಲ್ ಕವರ್ ಮಾಡುತ್ತೆ. ಆದರೆ ಇಲ್ಲಿ ಗಮನಿಸೋ ವಿಷಯ, ಅಧಿಕೃತವಾಗಿ ಯಾವ ಕಂಟ್ರಿ ಕೂಡ ಕನ್ಫರ್ಮ್ ಮಾಡಿಲ್ಲ. ದೊಡ್ಡ ನ್ಯೂಸ್ ಏಜೆನ್ಸೀಸ್ ಕೂಡ ಕ್ಲಿಯರ್ ರಿಪೋರ್ಟ್ ಕೊಟ್ಟಿಲ್ಲ. ಇದರಿಂದ ಏನರ್ಥ ಆಗುತ್ತೆ? ಈ ಸುದ್ದಿ ಇನ್ನೂ ವೆರಿಫೈ ಆಗಿಲ್ಲ. ಹಫೀಜ್ ಸಯ್ಯದ್ ಪಾಕಿಸ್ತಾನದ ಹೀರೋ ಅಂತ ಅಲ್ಲಿ ಅವ್ರ ಜನ ಕರೀತಾರೆ. ಅವನ ಹೆಸರಿಂದೆ ಹಲವು ಭಯೋತ್ಪಾದನೆ ಪ್ರಕರಣಗಳಲ್ಲಿ ಕೇಳಿಬಂದಿದೆ. ಭಾರತದಲ್ಲಿ ನಡೆದ ಕೆಲವು ದಾಳಿಗಳಲ್ಲಿ ಅವ್ರ ಮೇಲೆ ಆರೋಪಗಳು ಕೂಡ ಇದ್ವು. ಈ ಹಿನ್ನೆಲೆ ಇದ್ದುದರಿಂದಲೇ ಈ ರೀತಿಯ ಸುದ್ದಿಗಳು ಬೇಗ ವೈರಲ್ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಒಂದು ಚಿಕ್ಕ ಸುದ್ದಿ ಕೂಡ ಕೆಲವೇ ನಿಮಿಷಗಳಲ್ಲಿ ವೈರಲ್ ಆಗುತ್ತೆ. ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್ ಯಾವುದೇ ಕನ್ಫರ್ಮೇಷನ್ ಇಲ್ಲದೆ ಜನರು ಶೇರ್ ಮಾಡ್ತಾರೆ. ಇದರಿಂದ ಮಿಸ್ಇನ್ಫಾರ್ಮೇಷನ್ ಕ್ರಿಯೇಟ್ ಆಗುತ್ತೆ. ಈ ದಾಳಿ ನಡೆದಿರ್ಬೋದು ಅನ್ನೋ ಮಾತು ಇದೆ, ಆದರೆ ಡೀಟೇಲ್ಸ್ ಮಾತ್ರ ಸ್ಪಷ್ಟವಾಗಿಲ್ಲ. ಯಾರು ಸತ್ರು, ಎಲ್ಲಿ ನಡೀತು, ಯಾವ ಸಮಯದಲ್ಲಾಯಿತು, ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಇಲ್ಲ. ಅಂದರೆ ಸ್ಟೋರಿ ಇನ್ಕಂಪ್ಲೀಟ್ ಇದೆ. ಜನರಲ್ಲಿ ಈಗ ಎರಡು ಅಭಿಪ್ರಾಯಗಳು ಮೂಡಿದೆ. ಇದು ನಿಜವಾಗಿರ್ಬೋದಾ, ಇದು ಫೇಕ್ ನ್ಯೂಸ್ ಆಗಿರ್ಬೋದಾ? ಸೋಷಲ್ ಮೀಡಿಯಾದಲ್ಲಿ ಡಿಬೇಟ್ ಫುಲ್ ಸ್ವಿಂಗ್ನಲ್ಲಿದೆ. ಒಂದು ವಿಷಯ ಮಾತ್ರ ಕ್ಲಿಯರ್, ಕನ್ಫರ್ಮೇಷನ್ ಇಲ್ಲದೆ ಯಾವುದೇ ಸುದ್ದಿಯನ್ನು ನಂಬಬಾರ್ದು. ಹಫೀಜ್ ಸಯ್ಯದ್ ಅವರ ಆಪ್ತರ ಬಗ್ಗೆ ಸತ್ಯ ಇನ್ನೂ ಸ್ಪಷ್ಟ ಆಗಿಲ್ಲ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.